ಹಲೋ ವಿವರ್ಸ್, ಹೇಗಿದ್ದಾರೆ ಎಲ್ರು? ನಾನಂತೂ ನಿನ್ನೆ ನಮ್ಮ RCB ಮ್ಯಾಚ್ ಗೆದ್ದಿದ್ದು ನೋಡಿ ತುಂಬಾ ಹ್ಯಾಪಿ ಆಗಿದ್ದೀನಿ. ನೀವೆಲ್ಲರೂ ಹ್ಯಾಪಿಯಾಗಿ ಪೀಸ್ಫುಲ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಟೆಲ್ ಮೆನ್ಯೂಲಿ ಹೇಗೆ ಡಿಫ್ರೆಂಟ್ ಐಟಮ್ಸ್ ಇರುತ್ತೋ, ಮೂವಿ ವಿಷಯದಲ್ಲೂ ಡಿಫ್ರೆಂಟ್ ಜಾನರ್ಸ್ ಇರುತ್ತೆ. ಆಕ್ಷನ್, ಡ್ರಾಮಾ, ರೊಮ್ಯಾಂಟಿಕ್, ಕಾಮಿಡಿ, ಹಾರರ್ ಅಂಡ್ ಥ್ರಿಲ್ಲರ್ ಎಲ್ಲಾ ಜನರು ಒಂದ್ ಕಡೆ ಆದ್ರೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸೇ ಒಂದ್ ಸಪರೇಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅದು ಆಡಿಯನ್ಸ್ ನ ಎಂಗೇಜಿಂಗ್ ಆಗಿರುತ್ತೆ. ಕ್ಲೈಮ್ಯಾಕ್ಸ್ ವರ್ಗುನು ಕಲ್ಪ್ರಿಟ್ ಯಾರಿರ್ಬೋದು, ನೆಕ್ಸ್ಟ್ ಸೀನ್ ಏನ್ ನಡೆಯುತ್ತೆ ಅಂತ ಆ 2.5 ಗಂಟೆ ನಮ್ಮನ್ನ ನಾವೇ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇವತ್ತಿನ ಟಾಪಿಕ್ ಕೂಡ ಅದೇ ತರನೇ. ನಾನ್ ತಂದಿರುವಂತಹ ಲಿಸ್ಟ್ಗಳು ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂತ. ನಂಬರ್ 1 ಇನ್ ದ ಲಿಸ್ಟ್ ಇಸ್ ರಂಗಮಹಲ್ ರಹಸ್ಯ. ವೈಟ್ ಅಂಡ್ ಬ್ಲಾಕ್ ಕಾಲದ ಮೂವಿ ಆಗಿದ್ರು ಕೂಡ ಸ್ಕ್ರೀನ್ ಪ್ಲೇ ವೈಸ್, ಸ್ಟೋರಿ ವೈಸ್ ಈ ಮೂವಿ ತುಂಬಾನೇ ಅಡ್ವಾನ್ಸ್ಡ್ ಆಗಿರೋದು. ಕ್ಲೈಮ್ಯಾಕ್ಸ್ ವರ್ಗುನು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಬರ್ತಾನೆ ಇರುತ್ತೆ. ಅಂಡ್ ಒಂದು ಫೇಕ್ ಕೊಲೆ ಕೇಸಲ್ಲಿ ಸಿಗಾಕೊಂಡಿರುವಂತ ಹೀರೋ ಹೇಗೆ ಅದರಿಂದ ಹೊರಗೆ ಬಂದ ಅನ್ನೋದೇ ಈ ಮೂವಿಯ ಫುಲ್ ಥೀಮ್. ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಟ್ರಾಜಿಕ್ ಆಗಿದೆ. ಅದು ಅಲ್ಲದೆ ಇದು ಫ್ರೀ ಆಗಿ ಯೂಟ್ಯೂಬ್ ಅಲ್ಲೇ ಅವೈಲಬಲ್ ಆಗಿದೆ. ಈಗ ಬರ್ತಾ ಇರೋ ಕ್ರಿಂಜ್ ಮೂವಿಗಳನ್ನ ನೋಡೋಕ್ಕಿಂತ ಈ ಮೂವಿನ ನೀವು ಒಂದ್ಸಲ ಟ್ರೈ ಮಾಡಬಹುದು. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ಭಲೆ ಜೋಡಿ. ಒಂದು ನಾರ್ಮಲ್ ಜನರ್ ಮೂವಿ ಆಗಿರುವಂತಹ ಇದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಮೂಲಕ ಒಂದು ಸಸ್ಪೆನ್ಸ್ ಜನರ್ಗೆ ಹೋಗುತ್ತೆ. ಈ ಮೂವಿಲಿ ಬಂದು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಹೀರೋ. ಈ ಡಬಲ್ ಆಕ್ಟಿಂಗ್ ಹೀರೋಗಳಲ್ಲಿ ಒಬ್ರ ಮೇಲೆ ಹೀರೋಯಿನ್ ಬಂದು ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕೆ ಆ ಹೀರೋಯಿನ್ ಆ ಹೀರೋ ಮೇಲೆ ರಿವೆಂಜ್ ತಗೋಬೇಕು ಅಂಡ್ ಆ ಹೀರೋಯಿನ್ ರಿವೆಂಜ್ ತಗೋಬೇಕಾಗಿರುವಂತಹ ಹೀರೋ ಏನಂತ ಕೆಲಸ ಮಾಡಿದ್ದ ಅನ್ನೋದೇ ಈ ಮೂವಿಯ ಸಸ್ಪೆನ್ಸ್ ಥ್ರಿಲ್ಲರ್ ಪಾಯಿಂಟ್. ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಎಂಟರ್ಟೈನಿಂಗ್ ಆಗಿ, ಕಾಮಿಡಿ ಆಗಿ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಅಷ್ಟಲ್ದಲ್ಲೇ ದೊಡ್ಡವ್ರು ಹೇಳಲ್ಲ, ಓಲ್ಡ್ ಇಸ್ ಗೋಲ್ಡ್ ಅಂತ. ಈ ಮೂವಿ ಕೂಡ ಆ ಲಿಸ್ಟ್ಗೆನೆ ಸೇರುತ್ತೆ. ಇದು ಕೂಡ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಅವೈಲಬಲ್ ಆಗಿದೆ. ದಯವಿಟ್ಟು ಇದನ್ನ ಒಂದ್ಸಲ ನೀವು ನೋಡಿ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಗುಪ್ತ್. ಇದು ಒಂದು ಹಿಂದಿ ಮೂವಿ. ಅರ್ಲಿ 90s ಅಲ್ಲಿ ಬಂದಿರೋ ಬೆಸ್ಟ್ ಥ್ರಿಲ್ಲರ್ ಜಾನರ್ ನ ನೀವು ಲಿಸ್ಟ್ ಮಾಡಿದ್ರೆ ಇದು ಅದರಲ್ಲಿ ಒಂದು ಅಂತ ಹೇಳ್ಬೋದು. ಹೀರೋ ಬಂದು ಅವರ ತಂದೆನ ಕೊಲೆ ಮಾಡಿರೋ ಕೇಸ್ ಮೇಲೆ ಜೈಲಿಗೆ ಹೋಗ್ತಾನೆ. ನಿಜವಾಗ್ಲೂ ಆ ಹೀರೋನೇ ಅವ್ರ ತಂದೆನ ಕೊಲೆ ಮಾಡಿದ್ರು ಅವ್ನು ಯಾಕೆ ಅವ್ರ ತಂದೆನ ಕೊಲೆ ಮಾಡ್ದ, ಹೀರೋ ಕೊಲೆ ಮಾಡದೆ ಹೋದ್ರೆ ಅವ್ರ ತಂದೆನ ಯಾರು ಕೊಲೆ ಮಾಡಿರ್ತಾರೆ ಅಂಡ್ ಕೊಲೆ ಮಾಡಕ್ಕೆ ಮೋಟಿವ್ ಆದ್ರೂ ಏನು ಅನ್ನೋದೇ ಈ ಮೂವಿಯ ಫುಲ್ ಸ್ಟೋರಿ. ನಿಜ ಹೇಳ್ತಾ ಇದ್ದೀನಿ, ಕ್ಲೈಮ್ಯಾಕ್ಸ್ ವರ್ಗುನು ನೀವು ಆ ಕೊಲೆನ ಯಾರು ಮಾಡಿರ್ತಾರೆ ಅಂತ ಪ್ರಿಡಿಕ್ಟ್ ಕೂಡ ಮಾಡಕ್ಕಾಗೋದಿಲ್ಲ. ಕ್ಲೈಮ್ಯಾಕ್ಸ್ ಬಂದು ತುಂಬಾ ಶಾಕಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ 36 ಚೈನಾ ಟೌನ್. 36 ಚೈನಾ ಟೌನ್ ಅನ್ನೋ ಒಂದು ಏರಿಯಾದಲ್ಲಿರುವಂತಹ ಒಬ್ಬ ದೊಡ್ಡ ಶ್ರೀಮಂತೆಯ ಕೊಲೆ ಆಗುತ್ತೆ. ಕೊಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಾಗ ಅದಕ್ಕೆ ಸಂಬಂಧ ಇಲ್ಲದೆ ಇರುವಂತಹ ತುಂಬಾ ಜನ ಇದ್ರಲ್ಲಿ ಬಂದು ಸಿಗಾಕೋತಾರೆ. ಈ ಮೂವಿ ನೋಡ್ತಾ ಇರ್ಬೇಕಾದ್ರೆ ನನ್ಗಂತೂ ಇಷ್ಟೊಂದು ಜನ ಸಿಗಾಕೊಂಡಿದಾರಲ್ಲ, ಇದ್ರಲ್ಲಿ ಯಾರು ಕೊಲೆ ಮಾಡಿರ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಆ ತರ ಸ್ಕ್ರೀನ್ ಪ್ಲೇ ಈ ಮೂವಿಲಿ ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಎಲ್ಲ ನಾವು ಈಗವರೆಗೂ ಲಿಸ್ಟ್ ಮಾಡಿದಂತ ಮೂವಿಲಿ ಬರೀ ಸೀರಿಯಸ್ ಟೋನ್ ಅಲ್ಲಿ ಹೋಗ್ತಾ ಇತ್ತು. ಆದ್ರೆ ಈ ಮೂವಿಲಿ ಸ್ವಲ್ಪ ಕಾಮಿಡಿ ಅಂಡ್ ಮ್ಯೂಸಿಕ್ ಎಲ್ಲದನ್ನು ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಎಸ್ಪೆಷಲಿ ಜಾನಿ ಲಿವರ್ ಅವ್ರ ಕಾಮಿಡಿ ಅಂತೂ ಬಿದ್ದು ಬಿದ್ದು ನಗಬೇಕು, ಅಷ್ಟೊಂದು ಚೆನ್ನಾಗಿದೆ. ಈ ಮೂವಿ ಕೂಡ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಅವೈಲಬಲ್ ಆಗಿದೆ. ಇದನ್ನು ಮಿಸ್ ಮಾಡ್ದೇನೆ ನೀವು ಈ ವೀಕೆಂಡ್ ಅಲ್ಲಿ ಇದನ್ನ ಆರಾಮ್ಸೆ ಕುತ್ಕೊಂಡು ನೋಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಕನ್ನಡ ಮೂವೀಸ್ ಅಲ್ಲೇನೆ ಬೆಸ್ಟ್ ಥ್ರಿಲ್ಲರ್ ಮೂವಿ ಯಾವುದು ಅಂತ ಹೇಳಿದ್ರೆ ನಾನು ಕಣ್ಣು ಮುಚ್ಕೊಂಡು ಹೇಳೋ ಅಂತ ಮೂವಿ ರಂಗಿತ ರಂಗ. ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಇದೊಂದು ಹಾರರ್ ಮೂವಿ ಅಂತ ನೋಡ್ತಾ ಇರೋ ನಮಗೆ ಲೇಟ್ ಆಗಿ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅರ್ಥ ಆಗ್ತಾ ಬರುತ್ತೆ. ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಫ್ರಮ್ ಸ್ಟಾರ್ಟಿಂಗ್ ಸೀನ್ ಎಂಡಿಂಗ್ ಸೀನ್ ವರ್ಗೂ ನಾವು ಈ ಮೂವಿ ನೋಡೋಕೆ ಕುತ್ಕೊಂಡ್ಬಿಟ್ರೆ ಯಾಕಡೆನೂ ಡಿಸ್ಟ್ರಾಕ್ಟೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಹೌದು ಗೊತ್ತು, ನಾವೆಲ್ಲ ಇದನ್ನ ನೋಡಿರ್ತೀವಿ, ಬಟ್ ಇದನ್ನ ಒಂದ್ಸಲ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ತರ ಇರೋಂತಹ ಮೂವಿ ಇದು. ಈ ಮೂವಿನ ಕೂಡ ನೀವು ಟ್ರೈ ಮಾಡಬಹುದು, ಅಥವಾ ಇದುವರೆಗೂ ಇದನ್ನ ನೋಡದೇ ಇರೋ ಫ್ರೆಂಡ್ಸ್ಗೆ ನೀವು ಇದನ್ನ ಪ್ರಿಫರ್ ಮಾಡಬಹುದು. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಮೂವೀಸ್. ಈ ಮೂವಿನ ಕ್ಲೈಮ್ಯಾಕ್ಸ್ ನೋಡಿ ನಾವೇ ಶಾಕ್ ಆಗುವಂತದ್ದು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂದ್ರೆ ಹಾಗೇನೆ, ನಮ್ಮ ಬ್ರೈನಿಗೆ ಅಂಡ್ ಥಿಂಕಿಂಗಿಗೆ ತುಂಬಾನೇ ಕೆಲಸ ಕೊಡುತ್ತೆ. ಅದಕ್ಕೆ ನಾನು ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ನ ತಂದಿದ್ದೀನಿ. ಈ ಲಿಸ್ಟ್ ಏನಿದೆ ಅದು ಬಂದು ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಗೆ ಯಾವ್ದಾದ್ರು ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಗೊತ್ತಿದ್ರೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮನ್ನ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ
ಟೇಕ್ ಕೇರ್ ಯುವರ್ ಸೆಲ್ಫ್.